ಅಹಮದಾಬಾದ್ ವಿಮಾನ ದುರಂತ ಮನುಷ್ಯನ ಮನಸ್ಸಿನಿಂದ ಮಾಸುವ ಮುನ್ನವೇ ರಾಜ್ಯದಲ್ಲಿ ಮತ್ತೊಂದು ವಿಮಾನ ದುರಂತವೊಂದು ಕೈತಪ್ಪಿದೆ. ರಾಜ್ಯದಲ್ಲಿ ತಪ್ಪಿತು ದೊಡ್ಡ ವಿಮಾನ ದುರಂತ. ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದ ಸ್ಟಾರ್ ಏರ್ ವಿಮಾನ ತುರ್ತು ಭೂಸ್ಪರ್ಶ. ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಸ್ಟಾರ್ ಏರ್ ಫ್ಲೈಟ್ ತಾಂತ್ರಿಕ ದೋಷ ಕಂಡು ಬಂದಿದೆ. ತುರ್ತು ಭೂಸ್ಪರ್ಶ ಮಾಡಬೇಕಾದ ಅನಿವಾರ್ಯತೆ. ಬೆಳಗಾವಿ ಏರ್ಪೋರ್ಟ್ನಲ್ಲಿ ಸ್ಟಾರ್ ಏರ್ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಸ್ಟಾರ್ ಏರ್ನ S5111 ವಿಮಾನದ ಇಂಜಿನ್ನಲ್ಲಿ ಟೆಕ್ನಿಕಲ್ ಇಶ್ಯೂಸ್, ತಾಂತ್ರಿಕ ದೋಷ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪರದಾಡಿದ ಪೈಲಟ್ 20-25 ನಿಮಿಷಗಳ ಕಾಲ ಆಗಸದಲ್ಲಿಯೇ ಸ್ಟಾರ್ ಏರ್ ಫ್ಲೈಟ್ ರೌಂಡ್ ಹೊಡೆಯಿತು. ಕಡೆಗೆ ಬೆಳಗಾವಿ ಏರ್ಪೋರ್ಟ್ನಲ್ಲಿ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಅಬ್ಬಾ, ದೇವರು ದೊಡ್ಡವನು. ವಿಮಾನದಲ್ಲಿದ್ದ 41 ಪ್ರಯಾಣಿಕರು ಸೇಫ್ ಆಗಿದ್ದಾರೆ, ಅತ್ಯಂತ ಸುಭದ್ರರು. ರಾಜ್ಯದಲ್ಲಿ ತಪ್ಪಿದೆ ಮತ್ತೊಂದು ದೊಡ್ಡ ವಿಮಾನ ದುರಂತ. ಆಕಾಶಕ್ಕೆ ಟೇಕ್ ಆಫ್ ಆಗಿತ್ತು ವಿಮಾನ. ಟೇಕ್ ಆಫ್ ಆದ ನಂತರ ಕಾಕ್ಪಿಟ್ ನಲ್ಲಿ ಕೂತಿರುವಂತಹ ಪೈಲಟ್ಗೆ ಗೊತ್ತಾಗುತ್ತೆ ಇಂಜಿನ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ. ರಸ್ತೆ ಲಾರಿ ಒಂದು ಹೋಗ್ತಾ ಇರುತ್ತೆ, ಆಯಿಲ್ ಟ್ಯಾಂಕು ಲೀಕ್ ಅನ್ನೋದು ಡ್ರೈವರಿಗೆ ಗೊತ್ತಾದ ತಕ್ಷಣ ನೆಲಮಂಗಲದಿಂದ ಹೊರಟಿರೋ ಲಾರಿ ಕುಣಗಲ್ಲಲ್ಲಾದ್ರೂ ನಿಲ್ಲಿಸಬಹುದು. ಆಕಾಶಕ್ಕೆ ಹಾರಿರೋ ವಿಮಾನ ಏನ್ ಮಾಡಬೇಕು? ಕಾಕ್ಪಿಟ್ ನಲ್ಲಿ ಕೂತಿರುವಂತಹ ಪೈಲಟ್ಗೆ ಗೊತ್ತಾಗುತ್ತೆ ಇಂಜಿನ್ ನಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ. ಆತ ಅದನ್ನ ರೌಂಡ್ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಕಾರಣ ಫ್ಯೂಯಲ್ ಖಾಲಿ ಆಗಬೇಕಲ್ಲ. ಫುಲ್ ಟ್ಯಾಂಕ್ ಫ್ಯೂಯಲ್ ಇರುವಂತ ಟೇಕ್ ಆಫ್ ಆಗುವಾಗ ಪ್ರತಿ ವಿಮಾನ ಫುಲ್ ಟ್ಯಾಂಕೇ ಆಗಿರುತ್ತೆ, ನಾರ್ಮಲ್. ಸೊ ಅದು ಭೂಸ್ಪರ್ಶ ಮಾಡುವುದಕ್ಕೂ ಮೊದಲು ಅದರ ಇಂಧನವನ್ನು ಖಾಲಿ ಮಾಡಬೇಕಾಗಿ ಬರುತ್ತೆ. ಆಗ ಸ್ವಾಭಾವಿಕವಾಗಿ ಒಂದಷ್ಟು ಪೈಲಟ್ಗಳು ಆಕಾಶದಲ್ಲಿ ಅದನ್ನು ರೌಂಡ್ ಹೊಡಿತಾರೆ. ಸ್ವಲ್ಪ ಫ್ಯೂಯಲ್ ಖಾಲಿ ಆಗ್ತಾ ಇದ್ದ ಹಾಗೆ ಅದನ್ನು ಮತ್ತೆ ಲ್ಯಾಂಡ್ ಮಾಡ್ತಾರೆ. ಬೆಳಗಾವಿಲಿ ನಡೆದಿರೋದು ಅದೇ. ಸ್ಟಾರ್ ಏರ್ ಫ್ಲೈಟ್ ಅದು, ಸ್ಟಾರ್ ಏರ್ ಫ್ಲೈಟ್ ಕಂಪನಿಯ ಫ್ಲೈಟ್ ಅದು ತುರ್ತು ಭೂಸ್ಪರ್ಶ ಆಗಿದೆ. ಅಹಮದಾಬಾದ್ನಲ್ಲಿ ಈ ಹಿಂದೆ ಒಂದು ಭಾರಿ ದುರಂತ ಸಂಭವಿಸಿತ್ತು. ಆ ತರಹದೊಂದು ದುರಂತ ಆಗೋದರ ಹಿಂದೆ ಬೇರೆ ಬೇರೆ ಕಾರಣಗಳಿತ್ತು ಎನ್ನಲಾಗ್ತಾ ಇದೆ. ಸೊ ಈಗ ಬರ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ಬೆಳಗಾವಿಯಲ್ಲೂ ಕೂಡ ತುರ್ತು ಭೂಸ್ಪರ್ಶ ಆಗಿದೆ ಸ್ಟಾರ್ ಏರ್ ವಿಮಾನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.